ಸ್ವಲ್ಪ ಮೊಬೈಲ್ ಕ್ಲಿಕ್ ಮಾಡಿ ಸಂತೋಷದ ಸಂಗತಿ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆಯ ಒಂದು ವ್ಯವಹಾರವನ್ನು ನಡೆಸಲಿ ಮತ್ತು ಮೈಸೂರಿನವರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ನಾನ್ ವೆಜ್ ಹೋಟೆಲ್ನ ಓಪನ್ ಮಾಡ್ತಾವ್ರೆ ಮೈಸೂರಿನಲ್ಲಿ. ಮೈಸೂರಿನಲ್ಲಿ ಬೇಕಾಗಿತ್ತು. ಅದರಲ್ಲಿ ಈ ಏರಿಯಾದಲ್ಲಿ ಒಂದು KD ರೋಡಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಚೆನ್ನಾಗಿ ನಡೀತಾ ಇದೆ. ಇದೂ ಭಾಳ ಚೆನ್ನಾಗಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ವಿನಂತಿಸ್ಕೊಂಡು ನನ್ನ ಆಶೀರ್ವಾದವನ್ನು ದಿನಸಿಕೆ ಮಾಡ್ತಾ ಇದ್ದೀನಿ. ಸಾಂಸ್ಕೃತಿಕ ಎಲ್ಲರನ್ನೂ IBC ಕರೆಯುವ ನಗರ ಯಾವುದಾದ್ರು ಇದ್ದರೆ ಅದು ಮೈಸೂರು ನಗರ. ಹಾಗಾಗಿ ಮೈಸೂರಿಗೆ ಅತಿ ಹೆಚ್ಚು ಪ್ರವಾಸಿಗರು ಬರೋದ್ರಿಂದ ಇಂಥ ಒಂದು ಒಳ್ಳೆಯ ಶಂಕ ಇವತ್ತು ತುಂಬ ಒಂದು ಹೆಮ್ಮೆಂತ ಫೀಲಿಂಗ್ ಬಂದಿದೆ. ಯಾಕೆಂದರೆ ಮೈಸೂರಲ್ಲಿ ಬಂದು ನಂದಿನಿ ಹೋಟೆಲ್ 2ನೇ ಬ್ರಾಂಚ್ ಓಪನ್ ಮಾಡ್ತಿದ್ದೀವಿ. ಇದು ಬಂದು ನಜರ್ಬಾದಲ್ಲಿದೆ. ಮೊದಲನೇ ಹೋಟೆಲ್ KD ರೋಡಲ್ಲಿ ಓಪನ್ ಆಗಿತ್ತು. 2.5 ವರ್ಷ ಆದಮೇಲೆ ನಜರ್ಬಾದಲ್ಲಿ ನಾವು 2ನೇ ಔಟ್ಲೆಟ್ ಓಪನ್ ಮಾಡ್ತಿದ್ದೀವಿ. ನಮ್ಮ ಇಡೀ ಗ್ರೂಪ್ಗೆ ಇದು 23ನೇ ಔಟ್ಲೆಟು. ಈ ವರ್ಷದ ಕೊನೆಯಲ್ಲಿ 25 ಔಟ್ಲೆಟ್ಸ್ ಓಪನ್ ಮಾಡಬೇಕಂತ ಒಂದು ಆಸೆ ಇದೆ ನಮ್ಮ ಗ್ರೂಪ್ಗೆ. ಅದನ್ನು ನಿಮ್ಮ ಆಶೀರ್ವಾದದಿಂದ, ನಿಮ್ಮೊಂದು ಸಪೋರ್ಟ್ನಿಂದ ನೀವು ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಟ್ಟು ಸಪೋರ್ಟ್ ಮಾಡಿ ನಮ್ಮ ಹೋಟೆಲ್ಗೆ ಬಂದು ಊಟವನ್ನು ಟೇಸ್ಟ್ ಮಾಡಿ ಒಂದು ಒಳ್ಳೆಯ ಫೀಡ್ಬ್ಯಾಕು, ಒಳ್ಳೆಯ ಒಂದು ಮನಸ್ಸಾಕ್ಷಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನಲ್ಲಿ ತಿಂದು ಇಲ್ಲಿ ನಮ್ಮ ಜಾಗದಿಂದ ಹೋಗಬೇಕು. ನಮ್ಮ ಪ್ಲೀಸ್ ಈ ಔಟ್ಲೆಟ್ ಎಸ್ಪೆಷಲಿ ಏನಕ್ಕೆ ಬರಬೇಕು ಅಂತ ನಿಮ್ಮೆಲ್ಲರೂ ಕೇಳ್ಕೊಡ್ತೀನಿ ಅಂದರೆ, ಇದೊಂದು ಹೊಸ ಥೀಮ್ ನಾವು ಮಾಡ್ಕೊಂಡಿರೋದು. ಒಂದು ಹಳೆಯ ಹಂಚಿನ ಮನೆ ಆ್ಯಂಡ್ ನಮ್ಮ ಟ್ರೆಡಿಷ್ನಲ್ ರೂಟ್ಸ್ ಏನಿದೆ ಅದನ್ನೆಲ್ಲ ನಾವು ಈ ಒಂದು ರೆಸ್ಟೋರೆಂಟಲ್ಲಿ ನಾವು ತೊಗೊಂಡ್ಬಂದಿದ್ದೀವಿ. ಇದನ್ನು ಬಂದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ರುಚಿಯಾದಂಥ ಊಟದ ಜೊತೆ ಒಂದು ಒಳ್ಳೆಯ ಆ್ಯಂಬಿಯನ್ಸ್ ಅನ್ನೋದು ಈ ಔಟ್ಲೆಟಲ್ಲಿ ನಿಮಗೆ ಸಿಗುತ್ತೆ. ಸರ್, ಮೈಸೂರಲ್ಲಿ ಎಷ್ಟನೇ ಬ್ರಾಂಚ್ ಸರ್ ಇದು? ಇದು ಮೈಸೂರಿನಲ್ಲಿ 2ನೇ ಬ್ರಾಂಚ್. ಇದು 2ನೇ ಬ್ರಾಂಚ್. ಅದು ಹೇಗಿದೆ ಸರ್? ಅಂದರೆ ಹೋಟೆಲ್ ಅಲ್ಲಿ ರೆಸ್ಪಾನ್ಸ್ ಹೇಗಿದೆ? KD ರೋಡಲ್ಲಿ ನಮಗೆ 2.5 ವರ್ಷ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನಮ್ಮ ಇನ್ಫ್ಯಾಕ್ಟ್ ಕೆಲವು ಬೆಂಗಳೂರು ಔಟ್ಸ್ಕಿಟ್ಸ್ಗಿನ ಹೈಯೆಸ್ಟ್ ನಾವು ಇಲ್ಲಿ ಕಸ್ಟಮರ್ಸ್ ಅನ್ನೋದನ್ನ ನಾವು ಸರ್ವ್ ಮಾಡ್ತೀವಿ. ಸರ್, ಈಗ ದಸರಾ ಇನ್ನು ಹತ್ರ ಇದೆ, ಅದೇ ಕಾರಣಕ್ಕೆ ಏನಾದರೂ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲ? ದಸರಾ ಒಂದು ಡೆಫಿನೆಟ್ಲಿ ಒಂದು ಫ್ಯಾಕ್ಟರ್ ನಮಗೆ. ಯಾಕೆಂದರೆ ಇವಾಗ ದಸರಾ ನಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ಅಕ್ಟೋಬರಲ್ಲಿ ಬರುತ್ತೆ. ನಾವು ಅದಕ್ಕೆ ಮುಂಚೆ ಒಂದು 2 ಮಂತ್ಸ್ ಬಿಫೋರ್ ನಾವು ಅದನ್ನು ಒಂದು ಸ್ಟಡಿಯಾಗಿ ಬಿಸ್ನೆಸ್ ಸೆಟಲ್ ಮಾಡಿಕೊಂಡ್ರೆ ನಮಗೆ ದಸರಾ ವರ್ಷಕ್ಕೆ ನಾವು ಕಸ್ಟಮರ್ಸ್ಗೆ ಚೆನ್ನಾಗಿ ಊಟ ಸರ್ವ್ ಮಾಡ್ಬೋದು, ಯಾವುದೇ ತೊಂದರೆ ಆಗಲ್ಲ. ಸರ್, ಈಗ ರೀಸನಬಲ್ ಇದೆಯಾ ದಸರಾ ಪ್ರಯುಕ್ತ ಇಲ್ಲ ಅಂತಂದ್ರೆ ಹೇಗೆ? ಸಾರಿ,
ರೈಟು ರೀಸನಬಲ್ ಮಾಡಿದ್ದೀರಾ ದಸರಾ ಪ್ರಯುಕ್ತ ಇಲ್ಲ ಮಾಮೂಲಿ? ರೈಟ್ ನಾವು ಆದಷ್ಟು ರೀಸನಬಲ್ ಮಾಡಿದ್ದೀವಿ. ನೀವು ಬೇರೆ ಮೆನು ಎಲ್ಲ ಚೆಕ್ ಮಾಡ್ಕೊಬೋದು. ಬಟ್ ನಿಮ್ಗೆಲ್ಲರಿಗೂ ಗೊತ್ತು ಇವಾಗ ಗ್ಯಾಸ್ ಪ್ರೈಸಸ್ ಆಗಿರ್ಬೋದು, ಬೇರೆ ಪ್ರೈಸಸ್ ಆಗಿರ್ಬೋದು ಜಾಸ್ತಿ ಆಗಿರೋದ್ರಿಂದ ನಾವು ಕೂಡ ಒಂದು ವೆರಿ ರೀಸನಬಲ್ ಆಗಿ ಕಾಸ್ಟಿಂಗ್ ಮಾಡಿಕೊಂಡು ನಾವು ಪ್ರೈಸಿಂಗನ್ನು ಇಟ್ಟಿದ್ದೀವಿ. ಬಟ್ ಆದರೂ ನೀವು ಬೇರೆ ರೆಸ್ಟೋರೆಂಟ್ಗಳನ್ನು ಕಂಪೇರ್ ಮಾಡಿದರೆ ನಾವು ಒಂದು ಪಾಕೆಟ್ ಫ್ರೆಂಡ್ಲಿ ಅಂತ ಒಂದು ಪ್ರೈಸಿಂಗನ್ನು ಇಟ್ಟಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಮಗೆ ಸೊಲ್ಯೂಷನ್ ಬರುತ್ತೆ ಅವ್ರು ಒಳ್ಳೆಯದಾಗಿದೆ, ಮತ್ತು ನ್ಯಾಚುರಲ್ ಆಗಿದೆ, ಪಾಸಿಟಿವ್ ವೇವ್ಸ್ ಇದೆ. ಮೈಸೂರಲ್ಲಿ ಆಧಾರ ಸ್ಟೈಲು ತುಂಬ ಕಮ್ಮಿ ಇದೆ. ಸೆಕೆಂಡ್ ಬಂದು ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಚೆನ್ನಾಗಿ ಒಳ್ಳೆಯದಾಗಲಿ ಹೇಳ್ಬೋದು. ಮೈಸೂರಿನಲ್ಲಿ ನಂದಿನಿ ಹೋಟೆಲ್ಸ್ ಗ್ರೂಪ್ನ, ಬೆಂಗಳೂರಿನ ನಂದಿನಿ ಹೋಟೆಲ್ ಗ್ರೂಪ್ನ 2ನೇ ಶಾಖೆ ಪ್ರಾರಂಭ ಆಗ್ತಾಯಿದೆ. ಆ ಶಾಖೆ ಈಗಾಗಲೇ ವಿ ಮೂಲದಲ್ಲಿದೆ. ಈ 2ನೇ ಶಾಖೆ ಇಲ್ಲಿ ಆಗ್ತಾಯಿದೆ. ಮೈಸೂರು ಪ್ರವಾಸಿಗರಿಗೆ, ಮೈಸೂರು ಜನರಿಗೆ, ಮೈಸೂರು ಸಾರ್ವಜನಿಕರಿಗೆ ಒಂದು ಅತ್ಯುತ್ತಮವಾದ ಆಂಧ್ರ ಶೈಲಿಯ ಊಟೋಪಚಾರ ಕೊಡೋದಕ್ಕೆ ಈ ಒಂದು ಮಾಲೀಕರುಗಳು ಬೆಂಗಳೂರಿಂದ ಬಂದು ಇನ್ವೆಸ್ಟ್ ಮಾಡಿದ್ರೆ ನಮಗೂ ಕೂಡ ಮೈಸೂರಲ್ಲಿ ಉದ್ಯೋಗಾವಕಾಶ, ಉದ್ಯೋಗ ನೀಡು ಅನ್ನೋ ಅಡಿಯಲ್ಲಿ ಮೈಸೂರಲ್ಲಿ ಈ ಒಂದು ಅತ್ಯುತ್ತಮವಾದ ಹೋಟ್ಲು ಓಪನ್ ಆಗ್ತಾ ಇರೋದ್ರಿಂದ ಅವರಿಗೆ ತಾಯಿ ಚಾಮುಂಡೇಶ್ವರಿ ಶುಭ ಹಾರೈಸಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮೈಸೂರು ನಗರ ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ನಾನು ಶುಭ ಹಾರೈಸ್ತೇನೆ.